ಆಗುದಿಲ್ಲಪ್ಪ. ಯಾರವರು? ಓಹೋ, ಈ ಊರಿಗೆ ದೊಡ್ಡವರು. ಈ ಬಡವನ ಮನೆಗೆ ಬಂದ ತಮ್ಮ ಕೆಲಸ ಏನಿಲ್ಲ. ಶಾಂತಮ್ಮ ಸತ್ತ ದುಃಖದಲ್ಲಿ ಕುಳಿತ ನಿನ್ನನ್ನು ಮಾತನಾಡಿಸಿ ಸಾಂತ್ವನ ಹೇರಿ ಇದ್ದ ವ್ಯವಹಾರ ಪರಿಹರಿಸಿಕೊಳ್ಳಲು ಬಂದ್ರಿ. ನಮ್ಮ ನಿಮ್ಮ ಋಣಾನ ಬಂದ ಕೈ ತಪ್ಪಿ ವೈರತ್ವ ಮುನ್ನಡೆ ಬರೆದಿರುವಾಗ ಇನ್ನೆಲ್ಲಿಯ ಸಾಂತ್ವನದ ಮಾತು? ಈ ರೀತಿ ನನ್ನ ಮನೆಗೆ ಬರಬೇಕಾದ್ರೆ ಏನಾದ್ರೂ ಒಂದು ಕೆಟ್ಟ ಮಸಲದ್ಗಿರಿ ಇಟ್ಟುಕೊಂಡೇ ಬಂದಿರಬೇಕು. ವೈರತ್ವ ಇದ್ದರೇನು ಇರದೇ ಇದ್ದರೇನು ಒಪ್ಪಂದ ಮಾಡಿಕೊಂಡು ವ್ಯವಹಾರವನ್ನು ಬಗೆಹರಿಸಿಕೊಳ್ಳಲು ಬಂದಿದ್ದೇವೆ. ಇದ್ದರೆ ಕರೆಯಲು ಹೊರಗೆ. ಒಳಗೆ ಇಲ್ಲದ ನಮ್ಮ ಅಣ್ಣನನ್ನು ಎಲ್ಲಿಂದ ಕರೆಯಲಿ? ನಿಮ್ದೇನೇ ವ್ಯವಹಾರ ಇದ್ರೂ ಅವನಿದ್ದಾಗ ಬಂದು ಬಗೆಹರಿಸಿಕೊಳ್ಳಿ. ಮಾಡಿದ ವ್ಯವಹಾರ ಮುಚ್ಚಿಕೊಳ್ಳಲು ಅವನನ್ನೇನಾದರೂ ಬಚ್ಚಿಟ್ಟುಕೊಂಡರೆ ಅನಾಹುತಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಸುಮ್ಮನೆ ಹೊರಗೆ ಕರೆಯ ಅವನನ್ನ. ಕರೆಯದಿದ್ದರೆ ಏನು ಮಾಡ್ತೀಯ? ಬಲಾತ್ಕಾರದಿ ಒಳಗೆ ನಗ್ಗಿ ಅವನನ್ನು ಹಿಡಿದೆತ್ತಿ ಕೊಟ್ಟ ಮಾತಿನಂತೆ ಅವನ ಆಸ್ತಿಗೆ ಹಕ್ಕುದಾರ ನಾನಾಗಬೇಕಾಗುತ್ತದೆ. ಸುಮ್ಮನೆ ಹೊರಗೆ ಕರೆಯ ಅವನನ್ನ. ಓಹೋ, ಈ ಕೆಲಸ ಮಾಡಕ್ ಬಂದಿದ್ದೀಯಾ ನೀನು? ಸಿದ್ದನಗೌಡ, ನಿನ್ನಲ್ಲಿ ತಾಕತ್ತನ್ನೋದಿದ್ರ, ನಿಮ್ಮಪ್ಪನ ಮಗನ ನೀನಾಗಿದ್ರ ನನ್ನ ಸರಿಸಿ ಈ ಮನೆ ಹೊಸ್ತಿಲ ದಾಟೋ ನೋಡೋಣ. ಇಲ್ಲವಾದರೆ ನಮ್ಮ ಮಾಯಾಕದಿಂದ ನಿನ್ನ ಕೊರಳಿಗೆ ಉರು ಹಾಕಬೇಕಾಗಿತ್ತು. ಎಚ್ಚರ! ಕರಿಯೋ, ಉರುಳು ಎಂಬ ಶಬ್ದವನ್ನು ಮತ್ತೆ ನೆನಪಿಸಿದೆಯಾ ಈ ಯಮಕಿಂಕರನ ಮುಂದೆ? ಆ ವೀರ ಸಂಗೊಳ್ಳಿ ರಾಯಣ್ಣ ಠಾಕ್ರೆ ನೆತ್ತಿ ಸೀಳಿದಂಗ, ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ಕತ್ತರಿಸಿದಂಗ, ನನ್ನತ್ತಿಗೆಯ ಸಾವಿನ ಸೇಡಿನಲ್ಲಿ ನಿನ್ನ ರುಂಡ ಕತ್ತರಿಸಿ ಬಿಡ್ತೀನಿ. ಎಚ್ಚರ ಮಗನೇ. ಗೌಡ್ರಿ, ಸಮಯ ತಕ್ಕಂತೆ ನಾಯೇನು ನೋಡ್ಕೋಣ. ಈಗ ಬನ್ನಿ ಹೋಗೋಣ. ಆಯ್ತು, ನಡೆ. ಇನ್ನೊಂದು ಕ್ಷಣ ನೋಡೋಣ. ಛೇ, ಎಲ್ಲವೂ ವಿಚಿತ್ರವಾಗಿದೆ. ನನ್ನತ್ತಿಗೆಯ ಸಾವಿನ ಸುದ್ದಿ ಹೇಗಾಯ್ತು ಅಂತ ತಿಳಿಯಲಿಲ್ಲ. ಈ ಗೌಡನ ಹೊಲದ ವಿಚಾರವೂ ಏನಂತ ತಿಳಿಯಲಿಲ್ಲ. ಅಂದಿನಿಂದ ಇಂದಿನವರೆಗೆ ನನ್ನತ್ತಿಗೆಯ ಚೀಟಿಯ ಸುದ್ದಿಯೂ ತಿಳಿಯಲ್ಲ. ನಾನೇನು ಮಾಡಲ್ಲ, ಏನಂತ ತಿಳಿದುಕೊಳ್ಳಲಿ? ಯಾಕೆ ಯಾಕೆ ಆಕ್ರೋಶಗೊಂಡು ಹೀಗೆ ನಿಂತಿದ್ದೀರಿ? ಅದೇ ನಿಮ್ಮ ಅಣ್ಣನನ್ನು ಜಮೀನ್ ಮೇಲೆ ಬಿಡಿಸ್ಕೊಂಡ್ಬರಕ್ಕೆ ಹೋಗಿದ್ದು. ಅತ್ತಿಗೆಯನ್ನು ನೇಣು ಹಾಕಿದ ವಿಚಾರ ಏನಾಯ್ತು? ಆ ಸುದ್ದಿಯಲ್ಲಿ ಏನದೆ ಅಂತ ತಿಳಿದುಕೊಂಡೇ ಆ ಸವಿತಾ ಚೀಟಿಯಲ್ಲಿ? ಅತ್ತಿಗೆಯನ್ನು ನೇಣು ಹಾಕಿದ ಅವನು ಬಿಡಿಸಿದ್ದರಲ್ಲೂ ಈಗೇನು ಅವಶ್ಯಕತೆ ಇತ್ತು ನಿಮಗೆ? ಬಲರಾಮ, ಆವೇಶಕ್ಕೆ ಆತುರ ಬೇಡ. ಹುಲಿ ಹೇಗೆ ಬೇಟೆ ಆಡಬೇಕೆಂದು ಆ ಪ್ರವೀಣೊಂದಿಗೆ ಯೋಚಿಸಿ ಆ ಹುಲಿ ಕಥೆ ಮುಗಿಸೋಣ. ಈಗ ನಾವೆಲ್ಲರೂ ಒಳಗೆ ಕೂತಿಕೊಂಡು ಯೋಚನೆ ಮಾಡೋಣ. ನಡಿ.
ಈ ಅಣ್ಣನನ್ನು ಬಿಡಿಸಿಕೊಂಡು ಬರಲು ಈಗೇನು ಅಗತ್ಯವಿತ್ತು ನಿಮಗೆ? ಅಪರಾಧಿ ಯಾರು ಅಂತ ತಿಳಿಯದೆ ಹಾಗೆಲ್ಲ ಮಾತನಾಡ್ಬೇಡ್ರಿ ನೀವು. ಅತ್ತಿಗೆ ಬರೆದ ಚೀಟಿಯಲ್ಲಿ ಏನಿದೆ ಅಂತ ದಿನ ಕೇಳ್ತಾ ಇದ್ರಲ್ಲ, ಓದ್ ಹೇಳ್ತೀನಿ, ಸರಿಯಾಗಿ ಕೇಳಿ. ಹೇಳು ಸವಿತಾ, ಬೇಗ ಅದರಲ್ಲಿ ಏನಿದೆ ಅಂತ ಓದಿ ಹೇಳು. ನನ್ನ ಪರಮ ಪವಿತ್ರ ಪತಿದೇವರ ಪಾದಗಳಿಗೆ ನಿಮ್ಮ ಸತಿ ಶಾಂತಾಳ ನಮಸ್ಕಾರಗಳು. ಶಾಂತ ಹೇಗೆ ಸತ್ತಳೆಂದು ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗಿರಬೇಕು. ಈ ಅಪವಾದ ನಿಮ್ಮ ಮೇಲೆ ಬಂದಿರಬಹುದು. ನೀವು ಯಾರಿಂದ ಗರ್ಭವತಿ ಎಂದು ಕೇಳಿದಾಗ ನಾನಾವತ್ತು ನಿಮಗೆ ಹೇಳಿದ್ರೆ ನನ್ನ ಶೂರ ಮೈದನ ವಿಕ್ರಮ ಅಂದು ಎಷ್ಟು ಜನರನ್ನ ಕೊಲ್ಲುತ್ತಿದ್ದನೋ ಗೊತ್ತಿಲ್ಲ. ನೀನು ಸೀತನಗೌಡನ ದಬ್ಬಾಳಿಕೆಯಲ್ಲಿ ಅವನಿಂದ ನಿನ್ನ ಪುರುಷತ್ವವನ್ನೇ ಕಳೆದುಕೊಂಡೆ. ಆಗ ನನ್ನೊಂದಿಗೆ ರತಿಸುಖ ಪಡೆಯದ ನೀನು ಬೇರೆ ಮದುವೆಯಾಗಿ ಬಿಡು ಎಂದೆ. ಇದನ್ನರಿತ ಕಾಳಿಂಗ ಮೋಸದಿಂದ ಒಂದು ದಿನ ನನ್ನೊಂದಿಗೆ ಬಂದು ನಿನ್ನನ್ನು ಊರಿಗೆ ಕಳಿಸಿ ಬಲಾತ್ಕಾರವಾಗಿ ನನ್ನ ಶೀಲವನ್ನೇ ಕೆಡಿಸಿಬಿಟ್ಟ. ಆಗ ನನಗೆ ಸಾಯಲು ಅವಕಾಶ ಸಿಗಲಿಲ್ಲ. 6 ತಿಂಗಳವರೆಗೂ ಮೈದಿನ ತಂಗಿಯರು ನನ್ನನ್ನು ಬಿಟ್ಟು ಆಗಲೇ ಇಲ್ಲ. ನನ್ನ ಬಳಿಗೆ ಒಂದೇ ದಿನ ನಿಮಗೆ ಆಘಾತವಾಯಿತು. ನನ್ನ ಮೈದಿನಿಗೆ ಬಹಳ ಸಂತೋಷವಾಯಿತು. ಸೀಮಂತ ದಿನ ನನ್ನನ್ನು ರೆಡಿ ಮಾಡುತ್ತಾರೆ ತಿಳಿದ ನಾನು ನಿಮ್ಮನ್ನ ಹೊರಗೆ ಕಳುಹಿಸಿ ನಾನೇ ಸ್ವಂತ ನೇಡು ಹಾಕಿಕೊಂಡು ಬಿಟ್ಟೆ. ಇದಕ್ಕೆಲ್ಲ ಕಾರಣ ಆ ಕಾಳಿಂಗ. ಕ್ಷಮಿಸಿ ನನ್ನ ಅತ್ತಿಗೆ. ಇಂತಾಯ್ತಮ್ಮ ನಿನ್ನ ಪರಿಸ್ಥಿತಿ. ಏನು ಅರಿಯಲಾರದ ಈ ನಮ್ಮಣ್ಣನಿಗೆ ಸಿಕ್ಕಂತೆ ಹೊಡೆದು ಬಡಿದು ಕಷ್ಟ ಕೊಟ್ಟಿದೀವಲ್ಲ ಅಣ್ಣ, ನನ್ನ ಕ್ಷಮಿಸಿಬಿಡಣ್ಣ, ನನ್ನ ಕ್ಷಮಿಸಿಬಿಡು. ಲೇ ಮಗನೇ ಕಾಳಿಂಗ, ನನ್ನತ್ತಿಗೆಯ ಶೀಲಕ್ಕೆ ಕಾರಣಾದ ನಿನ್ನ ತಾಯಿಯ ಗರ್ಭದಲ್ಲಡಗಿದ್ದರೂ ಸರಿ, ನಿನ್ನ ತಾಯಿಯ ಗರ್ಭವನ್ನು ಬಗೆದು ನಿನ್ನನ್ನು ಹೊರಗೆಳೆದು ನಿನ್ನ ರುಂಡವನ್ನು ಚಂಡಾಡಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ರ ನನ್ನ ರಕ್ತ ಚೋರತನಕ್ಕೆ ಹುಟ್ಟಿದ ರಕ್ತ ಅಂತ ತಿಳಿ. ಎಲ್ಲಿದೆಯೋ ಮಗನ ಅಲ್ಲಿಗೆ ಬಂದೆ. ಬಲರಾಮ ನಿಲ್ಲು. ಆವೇಶಕ್ಕೆ ಆತುರ ಬೇಡ. ಹುಲಿ ಹೇಗೆ ಬೇಟೆ ಆಡಬೇಕೆಂದು ಪ್ರವೀಣೊಂದಿಗೆ ಯೋಚಿಸೋಣ. ಈಗ ನಾವೆಲ್ಲರೂ ಒಳಗೆ ಕುಳಿತುಕೊಂಡು ಯೋಚಿಸಿ ಆ ಹುಲಿ ಕಥೆ ಮುಗಿಸೋಣ. ಸಿದ್ದನಗೌಡ, ಮೇರಾ ನಾಮ್ ಸಿದ್ದನಗೌಡ. ನನ್ನ ಹೆಸರು ಕೇಳಿದಿರಿ ಸಾಕು. ಇಡೀ ನಾಡಿ ಗಡಗಡನೆ ನಡುಗುತ್ತಿರುವಾಗ ಈ ಅಗಚ್ಚಿ ಆ ಬಡಧಿಕಾರಿ ಬಲರಾಮ ನನಗೆ ಕೊಡ್ಲಿ ಎತ್ತಿ ಮಾತನಾಡುತ್ತಿದ್ದಾನೆಂದರೆ ಅವನ ಕತೆ ಬೇಗ ಮುಗಿಸಬೇಕು. ಬೇಗ ಅವರ ಅಣ್ಣನನ್ನು ಕರೆಯಿಸಿ ಅವನ ಆಸ್ತಿಗೆ ಸಹಿ ಮಾಡಿಸಿಕೊಂಡು ಅವರಣ್ಣನ ಕತೆ ಮುಗಿಸಬೇಕು. ಇರದಿದ್ದರೆ ನನ್ನ ಅವನ ವೈರತ್ವ ತಪ್ಪಿದ್ದಲ್ಲ. ಕರಿಯ ಅಣ್ಣ, ಎಲ್ಲ ಸುಟ್ಕೇಸ್ ರೆಡಿಯಾಗಿದೆಯಣ್ಣ. ಬಿಸ್ಕೆಟ್ ಬಂಗಾರದ ಹಣ ಬಂದು ತಲುಪಿತೇನೋ? ಎಲ್ಲ ಪಾರ್ಸಲ್ ಬಂದು ತಲುಪಿದ್ದೇನಣ್ಣ. ಆದರೆ ಹುಲಿ ಹೂವಿನ ಪಾರ್ಸಲ್ ಇವತ್ತು ಬೆಳಗ್ಗೆ ಕಳಿಸಿದ್ದೀನಣ್ಣ. ಆ ಕೆಲಸನ ಬೇಗ ಮಾಡಿ ಮುಗಿಸು. ಯಾಕಂದ್ರೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಹೌದಣ್ಣ. ಯಾಕೋ ನನಗೆ ಸ್ವಲ್ಪ ಕಾಳಿಂಗನ ಮೇಲೂ ಅನುಮಾನ ಬರ್ತಾ ಇದೆ. ನೀನು ಅವನ ಮೇಲೂ ಒಂದು ಕಣ್ಣಿಟ್ಟಿರು. ಹೌದಣ್ಣ, ಆ ಕಾಳಿಂಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಫ್ಯಾಕ್ಟ್ರಿ ಆಳುಗಳಿಂದ ತುಂಬಾ ಕಂಪ್ಲೇಂಟ್ ಬರ್ತಾ ಇದ್ದೇವೆ. ನಮಸ್ಕಾರ ಗೌಡ್ರೆ. ಬೆಂಕಿ ಹಾಕೋಯಿ ನಿನ್ನ ನಮಸ್ಕಾರಕ್ಕೆ. ಕಾಳಿಂಗ, ಇಡೀ ನನ್ನ ಸಂಸ್ಥೆ ಸಮೂಹಗಳನ್ನೇ ನಿನ್ನ ಮೇಲೆ ಬಿಟ್ಟರೆ ನೀನು ಮಾತ್ರ 2 ದಿನ ಆಯಿತು. ಅದರ ಜಮಾ ಖರ್ಚೆ ನಾನು ಮುಂದೆ ಹೇಳಿಲ್ಲ. ಏನಾಗಿದೆ ನಿನಗೆ? ನನ್ನ ವೈಯಕ್ತಿಕ ಕೆಲಸದಲ್ಲಿ ಕ್ರಾಂತನಾಗಿದ್ದೇನೆ ಗೌಡ್ರೆ. ಯಾಕೆಂದರೆ ಆ ಬಲರಾಮನಿಂದ ನನಗೆ ಜೀವ ಬೆದರಿಕೆಯ ಕರೆಗಳು ಬರುತ್ತವೆ. ಅದಕ್ಕೆ ಏನು ಮಾಡೋದು ಅಂತ ತಮ್ಮ ಭೇಟಿಗೆ ಬಂದಿದ್ದೇನೆ.
ಆ ನಿನ್ನ ವೈರಿಯೇ ನನ್ನ ವೈರಿ. ನೋಡಿ ಸರಿಯಾದ ಸಮಯ ಸಾಧಿಸಿ ಅವನನ್ನು ಕೊಂದು ಬಿಡು. ಮುಂದೆ ಬಂದ ಅನಾಹುತಕ್ಕೆಲ್ಲ ನಾನಿರ್ತೀನಿ. ನಿಮ್ಮ ಮಾತೇನು ನಿಜವಿದೆ ಗೌಡ್ರೆ, ಆದರೆ ಅವನ ಸಾವಿನ ಚಕ್ರವ್ಯೂಹವನ್ನು ನೀವೇ ರಚಿಸಬೇಕು. ಆಯಿತು, ಈಗಲೇ ಬೆಂಗಳೂರಿಗೆ ಹೊರಟಿದ್ದೀನಿ. ಅಲ್ಲಿದ್ದ ಎಲ್ಲ ನನ್ನ ರೌಡಿಗಳನ್ನು ಕರೆಯಿಸಿಕೊಡ್ತೀನಿ. ನೀನು ಮಾತ್ರ ಅಲ್ಲಿಯವರೆಗೂ ಸಮಾಧಾನದಿಂದ ಇರು. ಬರ್ಲಾ ಕಾಳಿಂಗ? ಹಾಯ್ ಹೋಗು ಹೋಗು ಸಿದ್ದನಗೌಡ, ಹೋಗು. ನನ್ನಿಂದ ನೀನೇನೆಲ್ಲ ಗಳಿಸಿಕೊಂಡು ನನ್ನ ಬಗ್ಗೆ ಸಂಶಯ ಬಂದಂತೆ ಮಾತನಾಡ್ತೀಯ? ಮಾತಾಡು. ಮೊದಲು ನಿನ್ನ ಕತೆ ಬಯಲು ಮಾಡಿ, ಮೊದಲು ನಿನ್ನನ್ನೇ ಇಲ್ಲ ಅನಿಸಿ ಆ ನಿನ್ನ ಸಿರಿ ಸಂಪತ್ತಿಗೆ ನಾನು ಮಾಲೀಕನಾಗ್ತೀನಿ. ನೋಡ್ತಾ ಇರು. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನೀಗ ನಿನ್ನನ್ನು ಜೀವದಿಂದ ಬಿಟ್ಟರಲ್ಲವೇ ನೀನೀ ಗೌಡನ ಸಂಪತ್ತಿಗೆ ಮಾಲೀಕನಾಗೋದು. ಗೌಡರಿಲ್ಲದ ಸಮಯ ನೋಡಿ ಗೌಡರ ಅಪ್ಪನೇ ಇಲ್ಲದೆ ಅವರ ಮನೆಗೆ ಬಂದಿರುವ್ಯಾ ಮಗನೇ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಬೇಟೆಯಾಡಲೆಂದು ಕಾಡಿಗೆ ಹೋದೆ, ಆದರೆ ಆ ಕಾಡಿನ ಹುಲಿ ತಪ್ಪಿಸಿಕೊಂಡು ನಾಡಾಳು ಗೌಡನ ಮನೆ ಹೋಗಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಅದನ್ನ ಬೇಟೆಯಾಡಲು ಬಂದೆ. ಏನು? ನನ್ನನ್ನೇ ಬೇಟೆಯಾಡಷ್ಟು ಧೈರ್ಯ ಬಂದಿದ್ದೆ ನಿನಗೆ? ಈ ಕಾಳಿಂಗ ಮನಸ್ಸು ಮಾಡಿದರೆ ಈ ಮನೆಯಿಂದ ನಿನ್ನ ಜೀವ ಸತ ಹೊರ ಹೋಗಲಾರದು. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸುಮ್ಮನೆ ಬಂದು ಹೋಗಲಿಕ್ಕೆ ನಾಯಿ ಬುಗಳಿದ ಶಬ್ದಕ್ಕೆ ಹೆದರಿ ಓಡುವ ಹಂದಿ ಅಲ್ಲಲೇ ನಾನು. ಭೀಮನ ತರ ಬಲವುಳ್ಳವನು. ಹೇಳು, ನನ್ನತ್ತಿಗೆಯನ್ನ ಶೀಲಗೆಡಿಸಿ ಕೊಲೆ ಯಾಕೆ ಮಾಡಿದೆ? ಏನು? ನಿನ್ನತ್ತಿಗೆ ಶಾಂತಾಳ ಶೀಲಹರ್ಣನ? ಯಾವ ಶಾಂತ? ಎಲ್ಲವಳ ಶೀಲಹಾರ? ಏನ್ ಮಾತಾಡ್ತೀಯೋ ನೀನು? ಹೌದು ಕಾಳಿಂಗ, ಅದೆಲ್ಲ ಸುದ್ದಿ ತಿಳಿದುಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ನನ್ನತ್ತಿಗೆ ಸಾಯುವ ಮುನ್ನ ನೀನು ಮಾಡಿದ ಕೃತ್ಯವನ್ನ ಚೀಟಿಯಲ್ಲಿ ಬರೆದಿಟ್ಟು ಸತ್ತಿದ್ದಾಳೆ. ಅದರಲ್ಲಿ ಈ ಕಾಳಿಂಗನೇ ಬಲಾತ್ಕಾರ ಮಾಡಿದ್ದಾನಂತ ಲಿಖಿತವೇ ಇದೆ. ಅಂದಾಗ ನೀನೇ ಅಲ್ಲವೇ ಅದಕ್ಕೆ ಕಾರಣ? ನಾನೇ ಎಂಬುದಕ್ಕೆ ಏನು ಸಾಕ್ಷಿದೆಯೋ ನಿನ್ನ ಹತ್ತಿರ? ಸಾಕ್ಷಿ ಬೇಕಲ್ಲೇ ಮಗನ? ಆ ಚೀಟಿ ಪೊಲೀಸರ ಕೈಯಾಗ ಕೊಟ್ರೆ ಸಾಕು, ಅವ್ರ ನಿನ್ನ ಹೆಣ ಮಾಡ್ತಾರ. ಆದ್ರ ಅಲ್ಲಿ ತನಕ ಸಮಯ ನಿನಗ ಕೊಡಂಗಿಲ್ಲ. ಯಾಕಂದ್ರ ಈ ಬೇಟೆ ನಾನು ಆಡ್ತೀನಿ ಅಂತ ನನ್ನ ಅತ್ತಿಗೆಗೆ ಮಾತು ಕೊಟ್ಟಿನಿ. ಇವತ್ತು ನಿನ್ನ ಜೀವ ಮುಗಿತ್ತು. ಬೇಡ ಬಲರಾಮ, ಬೇಡ. ನಾನು ಸತ್ಯವನ್ನು ಒಪ್ಪಿಕೊಳ್ತೇನೆ. ನನ್ನ ಪ್ರಾಣ ಮಾತ್ರ ಉಳಿಸು. ಇನ್ನೆಲ್ಲಿಯೇ ನಿನ್ನ ಪ್ರಾಣ? ಮುಗಿಯಿತು ನಿನ್ನ ಕತೆ. ಅಣ್ಣ, ಏನಿದೆಲ್ಲ ಅನಾಹುತ? ಇನ್ಸ್ಪೆಕ್ಟರ್, ಈ ಕೊಲೆಯನ್ನು ನಾನು ಮಾಡಿದ್ದೀನಿ. ನನ್ನನ್ನು ಅರೆಸ್ಟ್ ಮಾಡಿ. ಆಯ್ಸಿ. ನಾಗೇಶ, ಇದೇನಪ್ಪ ನಿನ್ನ ಮಾತು? ಈ ಕೊಲೆಯನ್ನು ನಾನು ಮಾಡಿದ್ದೇನೆ. ಹೊರಾಗಿಲ್ಲ ಬಿಡು ಬಲರಾಮ. ಆಯ್ತು, ನಮಗೆ ತುಂಬಾ ದೊಡ್ಡ ಉಪಕಾರ ಮಾಡಿಬಿಟ್ಟೆ ನಾಗೇಶ. ನೀನು ದೊಡ್ಡ ಉಪಕಾರವನ್ನೇ ಮಾಡಿ. ಓಕೆ, ಬಾ.